ಏನು ಈ ದ್ರೌಪದಮ್ಮನವರ ಕರಗ ವಿಶೇಷ ಅಂದರೆ ತುಂಬ ಜನಕ್ಕೆ ತುಂಬ ಇಂಪ್ರೆಸಿವ್ ಆಗಿರುತ್ತೆ. ಈ ಕರಗ 1962ನೇ ಇಸ್ವಿಯಲ್ಲಿ ಪ್ರಾರಂಭ ಆದಂಥ ಒಂದು ಕರಗ. ಆವತ್ತಿಂದ ಕೂಡ ಈಗ ದ್ರೌಪದಿ ದೇವಿ ಆದಿಶಕ್ತಿಯನ್ನು ನಾವು ಪೂಜೆ ಮಾಡುವಂಥ ಒಂದು ಮುಖಾಂತರ ಇಲ್ಲಿ ಮಹಿಳೆ ಕರಗವನ್ನು ಹೊರುವಂಥದ್ದು ನಮ್ಮಲ್ಲಿ ವಾಡಿಕೆ ಇದೆ. ಇದರಲ್ಲಿ ಯೂನಿಟಿ ಜಾಸ್ತಿ, ಚಿಕ್ಕಬಳ್ಳಾಪುರದಲ್ಲಿ ಯೂನಿಟಿ ಜಾಸ್ತಿ. ಈ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆಯದಾಗಲಿ. ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಜನತೆಗೆ ಬಹಳ ಚೆನ್ನಾಗಿ ಗೊತ್ತು ಏನು ಈ ದ್ರೌಪದಮ್ಮನವರ ಕರಗ ವಿಶೇಷ ಅಂದರೆ ತುಂಬ ಜನಕ್ಕೆ ತುಂಬ ಇಂಪ್ರೆಸಿವ್ ಆಗಿರುತ್ತೆ. ಇಂಪ್ರೆಸಿವ್ ಆಗಿ ಅವರೇ ಕೇಳ್ತಾರೆ ನಮ್ಗೆ ಯಾವತ್ತರಿ ನಿಮ್ಮ ಕರಗ ಅಂತ. ಸೊ ಅದರಿಂದ ಪ್ರತಿ ವರ್ಷ ಒಂದು ಹೊಸ ವಿನೂತನ ಕಾರ್ಯಕ್ರಮನ ಇಂಟ್ರೊಡ್ಯೂಸ್ ಮಾಡ್ಕೊಂಡೇ ಬರ್ತಾ ಇದ್ದೀವಿ ನಾವು. ಈಗ ಏನಂದರೆ ಈ ದ್ರೌಪದಮ್ಮನವರ ಕರಗ ಈ ಪ್ರಪಂಚ ವಿಶ್ವಶಾಂತಿ ಮೂಡೋದಕ್ಕೆ ಈ ಯುದ್ಧಗಳಾಗ್ತಾ ಇದೆಯಲ್ಲ ಅದೆಲ್ಲ ನಿಂತುಬಿಟ್ಟು ಈ ವಿಶ್ವಕ್ಕೆ ಶಾಂತಿ ಸಿಗಲಿ ಅನ್ನೋದು ಒಂದು ಸಂಕೇತ ಈ ನಮ್ಮ ಬಾಪೂಜಿ ನಗರದಿಂದ ಹೋಗಲಿ ಅನ್ನೋದು ಫಸ್ಟ್ ಪಾಯಿಂಟು. ಜೊತೆಗೆ ಈ ಊರಿನ ಜನತೆ, ಈ ಜಿಲ್ಲೆ ಜನತೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ ಇದೆ. ಅದರಿಂದ ಪ್ರತಿ ವರ್ಷದ ಮಾಮೂಲಿನಂತೆ 64ನೇ ವರ್ಷದ ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವಕ್ಕೆ ನಮ್ಮ ಶಾಸಕರನ್ನ ಇನ್ವೈಟ್ ಮಾಡಿದ್ದೀವಿ. ನಮ್ಮ ಜಿಲ್ಲಾಧಿಕಾರಿಗಳು ದೇವನಹಳ್ಳಿ ಡಿಸ್ಟ್ರಿಕ್ಟ್ ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ. ನಮ್ಮ ಆಂಜನಪ್ಪನವರು ಹಾಗೂ ನಮ್ಮ ಸ್ಥಳೀಯ ಲೀಡರ್ಸು, ನಮ್ಮ ಹಿತೈಷಿಗಳು, ವೆಲ್ವಿಷರ್ಸು ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಮಗೂ ಏನಂದರೆ ಒಂದು 4 ದಿನ ಈ ಕರಗ ಮಾಡೋದಕ್ಕೆ ಅಂದರೆ ನಮ್ಮ ಹೆಣ್ಮಕ್ಳೆಲ್ಲ ಬಹಳ ಖುಷಿಯಿಂದ ಪ್ರತಿ ಬೆಳಗ್ಗೆಯಿಂದ ಸಂಜೆವರೆಗೂ ದೇವ್ರ ಕೆಲಸದಲ್ಲೇ ನಿಮಗ್ನರಾಗಿರ್ತಾರೆ. ಅದರಿಂದ ಒಂದು ವಿಶೇಷವಾಗಿ ಈ ಊರಿನ ಜನತೆ, ಜಿಲ್ಲೆ ಜನತೆ, ಈ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಅನಿಸಿಕೆ ಸರ್. 64ನೇ ವರ್ಷದ ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವ ಈಗ ಪ್ರಾರಂಭ ಆಗಿದೆ. ಇವತ್ತು ಬೆಳಗ್ಗೆ ಧ್ವಜಾರೋಹಣ ಕಾರ್ಯಕ್ರಮ ಮುಗಿದು ಈಗ ಬೆಳ್ಳಿ ರಥೋತ್ಸವ ಕಾರ್ಯಕ್ರಮ ಪ್ರಾರಂಭ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ. ಈಗ ಬೆಂಗಳೂರಿನಿಂದ ಸುಪ್ರಸಿದ್ಧ ತಮಟೆ ವಾದ್ಯ ಕೂಡ ಈಗ ಬಂದು ಅವರ ಒಂದು ಕಲೆಯನ್ನು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇನ್ನು 30ನೇ ತಾರೀಕು ಎಂದಿನಂತೆ ನಮ್ಮ ದ್ರೌಪದಮ್ಮನವರ ಕರಗ ಮಹೋತ್ಸವ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನಮ್ಮ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಜಿಲ್ಲೆಯ ನಮ್ಮ ಜಿಲ್ಲಾಧಿಕಾರಿಗಳು DC ಮೇಡಮ್ ಅವರು, ಅನುರಾಧ ಮೇಡಮ್ ಅವರು ಬಂದು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮತ್ತು ವಿಶೇಷ ಆಹ್ವಾನಿತರಾಗಿ ನಮ್ಮ ಸ್ಥಳೀಯ ಶಾಸಕರಾದಂಥ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥ ಸಂಭವ ಇದೆ. ಮತ್ತು ನಮ್ಮ ಎಲ್ಲ ಹಿರಿಯ ನಗರಸಭಾ ಸದಸ್ಯರು ರಫೀಕ್ ಸಾಬ್ ಅವರು, ಇನ್ನು ಆಂಜನಪ್ಪನವರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಚಾಲನೆಯನ್ನು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಕೇರಳ, ತಮಿಳುನಾಡು, ಆಂಧ್ರ ಮತ್ತು ಈ ಒಂದು ರಾಜ್ಯಗಳು ಒಳಪಟ್ಟಂಗೆ ಕರ್ನಾಟಕದ ಒಂದು ಹೊಸ ಕಾರ್ಯಕ್ರಮಗಳು ಕೂಡ ಈ ವರ್ಷ ಬರುವಂಥ ಸಂಭವ ಇದೆ ಸರ್. ಈ ಕರಗ 1962ನೇ ಇಸ್ವಿಯಲ್ಲಿ ಪ್ರಾರಂಭ ಆದಂಥ ಒಂದು ಕರಗ. ಆವತ್ತಿಂದ ಕೂಡ ಈಗ ದ್ರೌಪದಿ ದೇವಿ ಆದಿಶಕ್ತಿಯನ್ನು ನಾವು ಪೂಜೆ ಮಾಡುವಂಥ ಒಂದು ಮುಖಾಂತರ ಇಲ್ಲಿ ಮಹಿಳೆ ಕರಗವನ್ನು ಹೊರುವಂಥದ್ದು ನಮ್ಮಲ್ಲಿ ವಾಡಿಕೆ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಸರ್. ಏನು ಸಂದೇಶ ಕೊಡ್ತೀರಿ ಈ ಒಂದು ಕರಗ ಮಹೋತ್ಸವದ ಪ್ರಯುಕ್ತ ಸಾರ್ವಜನಿಕರಿಗೆ, ದೇಶಕ್ಕೆ ಯಾವ ರೀತಿ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಈ ಒಂದು ಕಾರ್ಯಕ್ರಮಗಳು ಇಷ್ಟೊಂದು ವಿಜೃಂಭಣೆಯಿಂದ ನಡೀಬೇಕಂತ ಹೇಳಿದ್ರೆ ಇದಕ್ಕೆ ಕಾರಣ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಒಂದು ಪ್ರೀತಿ, ವಿಶ್ವಾಸ ಮತ್ತು ಅವರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಧನ ಸಹಾಯವನ್ನು ಒದಗಿಸುವಂಥ ಒಂದು ರೀತಿಯಲ್ಲಿ ಈ ವರ್ಷ ಕೂಡ ನಾವು ಜನತೆ ತುಂಬ ಹೃದಯದಿಂದ ಧನ ಸಹಾಯ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಪವಿತ್ರವಾದಂಥ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜನತೆಗೂ ಎಲ್ರಿಗೂ, ನಮ್ಮ ಸಂಘದವರೆಗೂ, ಬಾಪೂಜಿ ನಗರದ ಜನತೆಗೂ ಎಲ್ರಿಗೂ ಆ ತಾಯಿ ಸುಖ, ಶಾಂತಿ, ನೆಮ್ಮದಿಯನ್ನು ಈ ವರ್ಷ ದಯಪಾಲಿಸಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ತಾಯಿಯನ್ನು ಬೇಡ್ತೇವೆ. ಜೊತೆಗೆ ಈ ಒಂದು ಕಲಾ ತಂಡಗಳನ್ನು ಕರೆತರುವಂಥ ಒಂದು
ಉದ್ದೇಶ ಏನು ಅಂತ ಹೇಳಿದರೆ, ಈ ದೇಶದಲ್ಲಿ ಇರುವಂಥ ಒಂದು ಕಲೆಗಳನ್ನು ಇಲ್ಲಿ ನಮ್ಮ ಕರಗದ ಒಂದು ವಿಶೇಷವಾದಂಥ ದಿನದಲ್ಲಿ ಪ್ರದರ್ಶನವನ್ನು ಮಾಡುವಂಥದ್ದು ನಮ್ಮಲ್ಲಿ ವಾಡಿಕೆ ಇದೆ. ಆ ರೀತಿ ನಡ್ಕೊಂಡು ಹೋಗ್ತಾ ಇದೆ ಸರ್. 2,000 ಕಲಾವಿದರು ಬರ್ತಾರೆ. ಅವ್ರಿಗೆಲ್ಲ ಒಂದು ಪ್ರೋಗ್ರಾಮ್ ಇಯರ್ಲಿ ಅವ್ರಿಗೂ ಎಂಪ್ಲಾಯ್ಮೆಂಟ್ ಇರುತ್ತೆ. ಮತ್ತು ಹಳೆ ಪ್ರೋಗ್ರಾಮ್ಸು ಹೋಗ್ತಾ ಇದೆ ಇವಾಗ. ಇಟ್ಸ್ ಬೀನ್ ಕ್ಯಾನ್ಸಲಿಂಗ್ ಹಳೆ ಇದು ಕಲಾಕಾರಗಳು. ಅದಕ್ಕೆ ಇವಾಗ ನಮ್ಮ ಇದರಲ್ಲಿ ಯೂನಿಟಿ ಜಾಸ್ತಿ, ಚಿಕ್ಕಬಳ್ಳಾಪುರದಲ್ಲಿ ಯೂನಿಟಿ ಜಾಸ್ತಿ. ಸೊ ಹೀಗಾಗಿ ಎಲ್ಲರೂ ಒಟ್ಟಿಗೆ ಒಂದು 5,000 ಜನ ಸೇರ್ತಾರಪ್ಪ. ಅದು ನಾವು ಕರೆಯಲ್ಲ, ಅವರೇ ಬರೋದು. ಆ್ಯಂಡ್ ಮೋರ್ ಲೇಡೀಸ್ ವಿಲ್ ಪಾರ್ಟಿಸಿಪೇಟ್ ಇನ್ ದಿಸ್ ಫಂಕ್ಷನ್. ಯಾವ ರೀತಿ ಅನಿಸುತ್ತೆ ಮಹಿಳೆ ಕರಗ ಹೊರೋದು? ನಿಮಗೆ ವಿಶೇಷವಾಗಿ ಏನು ಅನಿಸುತ್ತೆ ನಿಮ್ಮ ಹೆಣ್ಣು ಮಕ್ಕಳಿಗೆ? ಅದೇ ಆ ದೇವಿಯೇ ಬಂದು ನಮ್ಮ ಜೊತೆಯಲ್ಲಿ ಇರ್ತಾರೆ ಅನಿಸುತ್ತೆ. ಮಹೇಶ್ವರಿ ದೇವಿ ನಮ್ಮ ಮಾವನವರಾದ ಎ ಮುನಿಯಪ್ಪನವರು ಅವರು ಶುರು ಮಾಡಿರೋದು ಇದು. ಇವಾಗ ತನಕ ನಾನು ಒಂದು 40-64 ವರ್ಷದಿಂದ ನೋಡಿದ್ದೀನಿ. ನಾನು ಮದುವೆ ಆದಾಗ ಆವಾಗಿಂದ ನೋಡಿದ್ದೀನಿ. ಆವಾಗ ಜನ ಒಂದು 10 ಜನದಿಂದ ಇವತ್ತು 5,000 ಜನ ಬರ್ತಾರೆ. ದೀಪಗಳು ಎಲ್ಲ ತಗೊಂಡು ಹೋಗ್ತೀವಿ. ಶುಕ್ರವಾರ ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀವಿ ನಾವು. ಎಲ್ಲ ಸಾಂಪ್ರದಾಯವಾಗಿ ನಡೆಯುತ್ತಪ್ಪ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.